ದೇವಸ್ಥಾನದಲ್ಲಿ ಪುರೋಹಿತರು ನಾವು ಸ್ವಲ್ಪ ದೇವಸ್ಥಾನ ಓಪನ್ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ದೇವ್ರು ಬಂದಿತ್ತು, ದೇವ್ರು ರೆಡಿ ಮಾಡ್ತಾ ಇದ್ರು. ದೇವ್ರು ರೆಡಿ ಮಾಡೋದನ್ನ ನೋಡ್ಕೊತ ನಿಂತ್ಕೊಂಡಿದ್ದೆ. ಏಕಾಏಕಿ ಒಂದು ನಮ್ಮ ಸ್ವಂತ ಸೋದರು ಮಾವನರೇ ಅವರು ಮಾವನರು ಆಗಬೇಕು, ಸೋದರು ಮಾವನರಲ್ಲ ಮಾವನರು ಆಗಬೇಕು. ಮಾವನರು ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ನನ್ನನ್ನು ಎಳ್ಕೊಂಡು ಗಾಡಿ ಒಳಗಡೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಈಶಾ ಫೌಂಡೇಶನ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ 7 ಕಿಲೋಮೀಟ್ರ್ ಇಲ್ಲ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಡಿಗಾನಹಳ್ಳಿ ಅಂತ ಬರುತ್ತೆ. ಬೆಂಡಿಗಾನಹಳ್ಳಿಯಲ್ಲಿ ಗಣೇಶ್ ಆರಾಧ್ಯರಂತ ಇದ್ದಾರೆ. ಆ ಆರಾಧ್ಯರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನು ಈ ಥರ ವಿಡಿಯೋ ಮಾಡಿಬಿಟ್ಟು ವೈರಲ್ ಮಾಡಿಬಿಟ್ಟಿದ್ದಾರೆ. ತಪ್ಪು ಏನೂ ಆಗಿಲ್ಲ. ದಯವಿಟ್ಟು ಅವರು ಸಂಬಂಧಿಕರೇ, ನಾವು ಸಂಬಂಧಿಕರೇ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ. ಅವ್ರು ಯಾವ ಉದ್ದೇಶಕ್ಕೆ ನನ್ನ ಹತ್ರ ಮಾಡಿಸಿದ್ರೋ ಗೊತ್ತಿಲ್ಲ, ಮಾಡಿಸಿದ್ದಾರೆ. ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸೋದು ನಾನು. ಅವ್ರ ವ್ಯಕ್ತಿತ್ವ ಏನಿದೆ ನನಗೆ ಗೊತ್ತಿಲ್ಲ. ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸಬೇಕಾಗಿರೋದು ನಾನಿದ್ದೀನಿ. ಅವ್ರು ಹೇಗೆ ಕರ್ಕೊಂಡು ಹೋಗಿದ್ರು ನಮ್ಮ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್, ನಮ್ಮ ಆತ್ಮೀಯರಾದಂತಹ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಮ್ಮ ಇದಕ್ಕೋಸ್ಕರ, ನಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ಹಿಂಗಾಗ್ಬಿಡ್ತಲ್ಲ ಗುರುಗಳಿಗೆ ಅಂತ ಹೇಳ್ಬಿಟ್ಟು ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾದಮೇಲೆ ನಮ್ಮ ಕ್ರೈಮ್ ಅವ್ರು ಬಂದುಬಿಟ್ಟು ಸೆರೆ ಹಿಡಿದ್ಬಿಟ್ಟು ಟ್ರ್ಯಾಕ್ ಮಾಡಿ ಸೆರೆ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮನ್ನು ಒಪ್ಪಿಸಿದ್ದಾರೆ. ಅವರು ಪೊಲೀಸ್ ಸ್ಟೇಷನ್ ಇದ್ದಾಗ ನಮ್ಮನ್ನು ಸೇಫಾಗಿ ಕರ್ಕೊಂಡ್ಬಂದಿದ್ದಾರೆ. ಯಾವ ಉದ್ದೇಶಕ್ಕೆ ಆ್ಯಕ್ಚುಲಿ ಈ ಥರ ಆಗೋ ಕಾರಣ ಏನು ಅಂತ? ಕಾರಣ ಏನಪ್ಪ ಅಂದರೆ, ಅವರ ಮಗಳು, ನಮ್ಮ ಮಾವನ ಮಗಳು ಹಾಗೂ ನನ್ನ ತಮ್ಮ ಅವರು ಸುಮಾರು 8 ವರ್ಷಗಳಿಂದ ಲವ್ ಮಾಡ್ತಾಯಿದ್ದಾರೆ. ಲವ್ ಮಾಡಿದ್ರು ಕೂಡ ನಾವು ಮನೆಗೆ ಹೋಗಿ ಕೇಳಿದಾಗೂ ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಏನಂದ್ರು ಅಂದರೆ, ಇನ್ನೊಂದು 2 ವರ್ಷ ಹೋಗಲಿ, ನಾವು ಓದಿಸ್ಬಿಟ್ಟು ಮದುವೆ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತಿಗೆ ಬದ್ಧ ಅವರು ಆಗಿರಲಿಲ್ಲ. ಹಂಗಾಗಿ ನಮ್ಮ ಹುಡುಗ ಏನು ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಕರ್ಕೊಂಡೋಗಿ ಮದುವೆ ಆಗಿಬಿಟ್ಟಿದ್ದಾರೆ. ಮದುವೆ ಆಗಿದ್ದಾರೆ. ಆ ಕಾರಣಕ್ಕೋಸ್ಕರ ನನ್ನನ್ನು ಇವರು ಈ ಥರ ಕರ್ಕೊಂಡೋಗಿ ಹಿಂಸೆ ಮಾಡಿದ್ದಾರೆ. ಹಿಂಸೆ ಅಂತ ನಾನು ಹೇಳಲ್ಲ, ಯಾಕಂದರೆ ಅವ್ರು ನಮ್ಮ ರಿಲೇಷನ್ನು ಹಿಂಸೆ ಕೊಟ್ಟಿಲ್ಲ. ಅವರು, ನಾನು ಒಪ್ಕೊಳ್ತೇನೆ, ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಬಯಸ್ತೇನೆ. ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಇದಕ್ಕೊಂದು ಸ್ವಲ್ಪ ಫಾಲೋ ಮಾಡಿ, ಯಾರೂ ಏನೂ ತಪ್ಪು ತಿಳ್ಕೊಬೇಡಿ.